ಇನ್ನು ಡಿ ಕೆ ಶಿವಕುಮಾರ್ ಅವರ ಒಂದು ಮಾತು ಸಾಕಷ್ಟು ಒಂದು ವಿವಾದಕ್ಕೆ ಏನು ಕಾರಣವಾಗಿತ್ತು. ಅವರು ಹಾಡಿದಂಥ ಒಂದು RSS ಗೀತೆ ಅದೆಲ್ಲದರ ಬಗ್ಗೆ ಈಗ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಹಾಗೆ ಹೇಳಬಾರ್ದಿತ್ತು, ಆದ್ರೆ ಹೇಳ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಕ್ಷಮೆ ಕೂಡ ಕೇಳಾಗಿದೆ, ಅಲ್ಲಿಗೆಲ್ಲ ಮುಗೀತು ಬಿಡಿ, ಪದೇ ಪದೇ ಅದನ್ನು ಯಾಕೆ ಎತ್ತಿ ಹಿಡಿಬೇಕು, ಬೇಡ ಅದನ್ನ ಇಲ್ಲಿಗೆ ಬಿಡೋಣ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ಮಾತಾಡಿದ್ದಾರೆ. ಕ್ಲೋಸ್ ಆದ ಕೇಸ್ ಓಪನ್ ಮಾಡೋದು ನಾನು ಹೋಗಲ್ಲ, ಮುಂದೆ ಯಾರು ಹೀಗೆ ಮಾಡಬಾರ್ದಷ್ಟೇ ಅಂತ ಹೇಳಿ ಕಿವಿ ಮಾತನ್ನ ಹೇಳಿದ್ದಾರೆ. ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಪದೇ ಪದೇ ಅದನ್ನ ನೀವು ಎತ್ತಿ ಹಿಡಿತಕ್ಕಂಥದ್ದು ಆಗಬಾರ್ದು. ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಪದೇ ಪದೇ ಅದನ್ನ ನೀವು ಎತ್ತಿ ಹಿಡಿತಕ್ಕಂಥದ್ದು ಆಗಬಾರ್ದು. ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಪದೇ ಪದೇ ಅದನ್ನ ನೀವು ಎತ್ತಿ ಹಿಡಿತಕ್ಕಂಥದ್ದು ಆಗಬಾರ್ದು. ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಪದೇ ಪದೇ